Welcome to Sri Vagdevi Taro. I'm here today to discuss what fortune has in store for you regarding home, health, and happiness. It's a general reading. Take what resonate with you, leave the rest behind. ಸೊ ಏನೋ ಒಂದು ಹೊರಡುವಂಥ ಸಮಯ ಬಂದಿದೆ ಅಂತ ಅನ್ನಿಸ್ತಾ ಇದೆ. ಆಂಜನೇಯ ಬಹಳಷ್ಟು ವಿಶೇಷವಾಗಿ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಸೊ ಯಾರು ಎಷ್ಟು ಹೇಳಿದ್ರು ಕೇಳ್ದಿರಾ ಕೆಲವು ಪಿಗ್ಗಿ ಪಿಗ್ ಪಿಗ್ ಪಿಗ್ಗು ಸಮಥಿಂಗ್ ಏನೋ ಆ ಥರದ ಎನರ್ಜಿ ಇದೆ. ಸೊ ವಿಮ್ ಆಫ್ ದ ಮೈಂಡ್ ಅಂತ ಯಾರು ಎಷ್ಟೇ ಹೇಳಿದ್ರು ಕೇಳ್ದಿರ ಯುದ್ಧನ ಸಾರ್ತಾರೆ ಒಂದಷ್ಟು ಬೇಡದಿರೋ ಅಂಥ ಜನಗಳು, ಅಥವಾ ಒಂದಷ್ಟು ಜಲಚರಗಳು ಮತ್ತೆ ಪ್ರಾಣಿಗಳು ತೊಂದರೆಗೆ ಒಳಗಾಗ್ತವೆ ಅನ್ನುವಂಥದ್ದು ಇದೆ. ಜೊತೆಗೆ ಯುದ್ಧದ ಸಮಯದಲ್ಲಿ ಒಂದಷ್ಟು ಔಷಧಿಗಳನ್ನ ರೆಡಿ ಮಾಡಿ ಇಟ್ಕೊಂಡಿರಿ ಅನ್ನುವಂಥದ್ದು ಇದೆ. ನಂಗೆ ಆಂಜನೇಯ ಯಾವಾಗ್ಲೂ ಸಂಜೀವಿನಿ ಪರ್ವತದ ಹಾಗೇನೆ ಕಾಣಿಸ್ತಾ ಇರ್ತಾರೆ. ಸೊ ಔಷಧಿನ ರೆಡಿ ಮಾಡಿ ಇಟ್ಕೊಳ್ಳಿ ಅನ್ನುವಂಥ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ ಅಂತ ನಂಗೆ ಯಾವಾಗ್ಲೂ ಅನ್ಸುತ್ತೆ. ಅದು ಆಂಜನೇಯ ಸಂಜೀವಿನಿ ಪರ್ವತ ಇಟ್ಕೊಂಡಿದ್ರೆ ಸೊ ಐ ಆಮ್ ರೆಡಿ, ಆರ್ ಯು ರೆಡಿ ಅನ್ನುವಂಥ ರೀತಿಲಿ ಇರುತ್ತೆ ಆಂಜನೇಯನ ಎನರ್ಜಿ. ಸೊ ಹಾಗಾಗಿ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಬೇಕು ಅನ್ನುವಂಥದ್ದು ಇದೆ. ಸೊ ನಮ್ಮ ದೇಶದ ಬಲಭಾಗದ ರಾಜ್ಯ ನಷ್ಟ ಅದು ರಾಜ್ಯ, ನಮ್ಮ ದೇಶದ ಬಲಭಾಗದ ರಾಜ್ಯನೋ ದೇಶನೋ ಅದು ನಷ್ಟ ಆಗತ್ತೆ ಅನ್ನುವಂಥದ್ದು ಇದೆ. ಅದಾದ್ಮೇಲೆ ಖಂಡಿತವಾಗ್ಲೂ ಒಳ್ಳೇದು ಆಗುತ್ತೆ ಅನ್ನುವಂಥದ್ದು ಇದೆ. ನಂಗೆ ಮುತ್ತತ್ತಿ ರಾಯನ ಒಂದಷ್ಟು ವಿಶೇಷವಾದಂಥ ಆಶೀರ್ವಾದ ಕೂಡ ಇದೆ. ಆಂಜನೇಯನಿಗೆ ವಿಶೇಷವಾದಂಥ ಬೆಳ್ಳಿಯ ಹಾರನ ಯಾರೋ ಮಾಡಿಸ್ಕೊಡ್ಬೇಕು ಅಂತ ಅನ್ಕೊಂಡು ಮಾಡಿಸ್ಕೊಟ್ಟಿಲ್ಲ, ಅದನ್ನ ಮಾಡಿಸ್ಕೊಡ್ತೀರಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಸಾಕಷ್ಟು ಡಿವೈನ್ ವೇಟ್ ಮಾಡ್ತಿದೆ ಅನ್ನುವಂಥದ್ದು ಇದೆ. ಸೊ ಒಂದಷ್ಟು ಡಿವೈನ್ ಪ್ಲಾನ್ ಮಾಡ್ತಿದೆ, ಯಾಕೆಂದ್ರೆ ಸಾಕಷ್ಟು ಜನರ ಪ್ರಾರ್ಥನೆಯಿಂದ ಒಂದಷ್ಟು ದೇವತೆಗಳು ಯೋಚನೆ ಮಾಡ್ಕೊಂಡು ಕಾಯ್ತಾ ಇದ್ದಾರೆ ಯಾವಾಗ ಏನಾಗತ್ತೆ ಅನ್ನುವಂಥದ್ದು. ಮತ್ತೆ ಸತ್ಯ ಯಾವಾಗ್ಲೂ ಒಂಟಿಯಾಗೆ ನಿಲ್ಲೋದು, ಸತ್ಯ ಜೊತೆ ಜಾಸ್ತಿ ಜನ ಇರೋದಿಲ್ಲ. ಯಾರು ಸುಳ್ಳು ಹೇಳ್ತಾರೆ ಅಥವಾ ಯಾರು ಬೇರೆ ಬೇರೆ ರೀತಿಲಿ ಒಂದು ಊಹಾಪೋಹಗಳನ್ನ ಅಥವಾ ಮೈಂಡ್ ಗೇಮ್ ಜೊತೆ ಜಾಸ್ತಿ ಜನ ಇರ್ತಾರೆ, ಸತ್ಯ ಜೊತೆ ಕೆಲವರಷ್ಟೇ ನಿಲ್ತಾರೆ. ಸೊ ನೀವು ಒಂಟಿ ಅಂತ ಹೆದರ್ಬೇಡಿ. ಸೊ ಸದಾ ಸರ್ವದಾ ನೀವು ಗೆಲ್ತೀರಾ ಅನ್ನುವಂಥದ್ದು ಇದೆ. ಒಂದಷ್ಟು ಬ್ಯಾಕ್ಟೀರಿಯಾ ಅಟ್ಯಾಕ್ ಮಾಡಬೇಕು ಅಂತ ಯಾರೋ ಯೋಚನೆ ಮಾಡ್ತಿದ್ದಾರೆ. ಸೊ ಒಂದಷ್ಟು ನೆಕ್ಸ್ಟು ಇಲಿಗಳು ಮತ್ತೆ ಹಂದಿಗಳು ಮತ್ತೆ ಒಂದಷ್ಟು ಪ್ರಾಣಿಗಳ ಮೇಲೆ ಒಂದಷ್ಟು ಮುಂಚೆ ಬಂದಿತ್ತಲ್ಲ ಹಂದಿ ಜ್ವರ, H1N1, ಆ ಥರದ್ದು ಏನೋ ವೈರಲ್ ಫಿಂಗಸ್ ವಾಟ್ ಎವರ್, ಅದನ್ನ ಮಾಡಬೇಕು ಆ ಥರದ್ದು ತೊಂದರೆ ಮಾಡೋದಕ್ಕೆ ಪ್ರಯತ್ನನ ಪಡ್ತಿದ್ದಾರೆ ಕೆಲವರು. ಸಮಥಿಂಗ್ ಏನೋ ಓತಿಕೆತ್ತ ಅಂತೀವಲ್ಲ, ಆ ಥರದ ಎನರ್ಜಿಯಿಂದ ತೊಂದರೆ ಮಾಡುವಂಥದ್ದು ಅಥವಾ ನೆಗೆಟಿವ್ ಎನರ್ಜಿನ ಲೈಕ್ ಬ್ಯಾಕ್ಟೀರಿಯಾ ವೈಸ್ ಗಾಳಿಲಿ ನೀರಲ್ಲಿ ಹರಿಸುವಂಥ ಪ್ರಯತ್ನನ ಪಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಸೊ ಸಮುದ್ರ ಎಲ್ಲ ಕಡೆಯಿಂದನೂ ಕನೆಕ್ಟ್ ಆಗಿರುತ್ತೆ, ಹಾಗಾಗಿ ಸಮುದ್ರಕ್ಕೆ ಮತ್ತೆ ಗಾಳಿ ಮುಖೇನ ಇದನ್ನ ಹರಡಿದ್ರೆ ಎಲ್ಲರಿಗೂ ಹೋಗಿ ಹಾನಿ ಮಾಡುತ್ತೆ, ಎಲ್ಲ ದೇಶಗಳು ಹಾಳಾಗಿ ಹೋಗ್ಲಿ ಅನ್ನುವಂಥ ಉದ್ದೇಶದಲ್ಲಿ ಯಾರೋ ಒಬ್ಬ ಮಹಾನ್ ರಾಜ ಇದ್ದಾನೆ ಅನ್ನುವಂಥದ್ದು ಇದೆ. ಬಟ್ ನೋಡೋಣ, ನಮ್ಮ ಎಂಥದ್ದೇ ತೊಂದರೆಗಳಿದ್ರು ಕೂಡ ನಮ್ಮ ಅನಂತ ಶಯನ ಸ್ವಾಮಿಗಳು ಇದಾರಲ್ಲ, ಸೊ ಕೃಷ್ಣ ಪರಮಾತ್ಮ, ಸೊ ಅವರು ಒಂದಲ್ಲ ಒಂದ್ ರೀತಿಲಿ ಅದಕ್ಕೆ ಪರಿಹಾರನ ಕಂಡಿಡ್ದಿದ್ದಾರೆ ಆಲ್ರೆಡಿ ಅನ್ನುವಂಥದ್ದು ಇದೆ. ಮುಂದಿನ ದಿನಗಳಲ್ಲಿ ಸೊ ತುಂಬಾ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಕೂಡ ಇದೆ. ಬಹಳಷ್ಟು ವಿಚಾರಗಳಲ್ಲಿ ಶಿವಪ್ಪ ಮತ್ತೆ ಶ್ರೀಕೃಷ್ಣ ಪರಮಾತ್ಮ, ನಮ್ಮ ಆದಿಶೇಷ ಯಾರಿದ್ದಾರೆ ಅಥವಾ ಅನಂತ ಶಯನ ಯಾರಿದ್ದಾರೆ ಅಥವಾ ಬೇರೆ ಬೇರೆ ದೈವಗಳು ಏನಿದೆ, ವಿಷಕ್ಕೆ ಸಂಬಂಧಪಟ್ಟಂಗೆ, ನಾಗ ದೇವತೆಗಳಿಗೆ ಸಂಬಂಧಪಟ್ಟಂಗೆ ಅವರಿಂದ ಸಾಕಷ್ಟು
ಆರಾಧನೆ ಮಾಡೋದ್ರಿಂದ ಸಾಕಷ್ಟು ಗಾಳಿಲಿ ಮತ್ತೆ ನೀರಿನಲ್ಲಿ ಇರುವಂಥ ವಿಷಕಾರಿ ಗಳನ್ನೆಲ್ಲ ಅವರು ನಾಶ ಮಾಡ್ತಾರೆ ಅನ್ನುವಂಥದ್ದು ಇದೆ. ನಾನು ಏನ್ ಹೇಳ್ತಾ ಇದ್ದೀನಿ ನಂಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಗೆ ಯಾರಿಗಾದ್ರೂ ಅರ್ಥ ಆದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ನಿಜವಾಗ್ಲೂ ನಂಗೇನು ಅರ್ಥ ಆಗ್ತಾ ಇಲ್ಲ. ಬಟ್ ಆ ಥರದ್ದೇನೋ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮ ಬಲಗಾಲಿನ ಮೀನ್ಖಂಡ ಪಾದ ಇದೆ ಅಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಎಚ್ಚರಿಕೆ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗೋವುಗಳ ರಕ್ಷಣೆ ಹೀಗೆ ಮಾಡ್ತಾ ಇರಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಗೋಲೋಕಕ್ಕೆ ಹೋಗುವಂಥ ಎಲ್ಲಾ ದಾಖಲೆಗಳು ಇದೆ ನಿಮ್ಮ ಹತ್ರ ಅನ್ನುವಂಥದ್ದು ಕೂಡ ಇದೆ. ಡಿವೈನ್ ಎನರ್ಜಿ ಇದೆ. ಅಹಂಕಾರನ ಬಿಟ್ಬಿಟ್ಟು ನಿಮ್ಮ ಮೈಂಡ್ ಗೇಮನ್ನ ಬಿಟ್ಬಿಟ್ಟು ಭಗವಂತನ ನಾಮಸ್ಮರಣೆಯಲ್ಲಿ ಕಾಲನ ಕಳೀರಿ ಅನ್ನುವಂಥದ್ದು ಇದೆ. ಇದರಿಂದ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನಸ್ಸಿನ ಮಾತನ್ನ ಕೇಳಿ ನಿಮ್ಮ ಮೈಂಡ್ ಏನ್ ಹೇಳುತ್ತೆ ಅದನ್ನ ಕೇಳಬೇಡಿ. ನಿಮ್ಮ ಮನಸ್ಸು ನಿಮ್ಗೆ ಏನು ಹೇಳೋದಕ್ಕೆ ಬಯಸ್ತಾ ಇದೆ, ಯಾವ ರೀತಿಯ ಮಾರ್ಗದರ್ಶನ ಕೊಡ್ತಾ ಇದೆ, ಅದನ್ನ ತಗೊಂಡು ಮುಂದುವರಿರಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾವುದು ಬೇಕು ಯಾವುದು ಬೇಡ ಅದ್ರ ಕಡೆ ಇಂಪಾರ್ಟೆಂಟ್ ಕೊಡಿ. ನಿಮ್ಮ ರಕ್ಷಣೆನ ನೀವು ಮಾಡ್ಕೊಡಿ ಅನ್ನುವಂಥದ್ದು ಇದೆ. ರಕ್ಷೆಯಲ್ಲಿ ಇರಿ, ರಕ್ಷಣೆನ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ಸಮಥಿಂಗ್ ಏನೋ ಗೊತ್ತಿಲ್ಲ, ಇಲ್ಲಿ ಎನರ್ಜಿ ಇದೆ. ನಂಗೆ ಅದು ಏನ್ ಅನ್ನಿಸ್ತಾ ಇದೆ, ಹೆಣ್ಮಕ್ಕಳ ವಿಚಾರವಾಗಿ ಅಥವಾ ಹೆಣ್ಮಕ್ಕಳ ಪಾರ್ಟಿಗೆ ಸಂಬಂಧಪಟ್ಟಂಗೆ ಅದನ್ನ ಹೇಳೋದಕ್ಕೆ ನಂಗೆ ಕರೆಕ್ಟ್ ವರ್ಡ್ ಇಲ್ಲಿ ಸಿಗ್ತಾ ಇಲ್ಲ. ಸಮಥಿಂಗ್ ಈಸ್ ವೆಯ್ಟ್ ಫಾರ್ ದ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡು ಆಮೇಲೆ ನಿರ್ಧಾರ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಭೂಮಿ ವಿಚಾರಕ್ಕೆ ಯಾರು ಮೋಸ ಮಾಡಿದ್ರಿ ಅಥವಾ ಯಾರ್ದೋ ಭೂಮಿಗಳನ್ನ ಯಾರು ಕಬಳಿಸಿ ಅಥವಾ ಬೇರೆಯವರ ಭೂಮಿನ ನೀವು ವಶಪಡಿಸ್ಕೊಂಡು ಇಟ್ಕೊಂಡಿದ್ದೀರಾ, ಸೊ ಆದಷ್ಟು ಬೇಗ ಆ ಭೂಮಿಗಳನ್ನ ಅವರಿಗೆ ಹಿಂದಿರುಗಿಸಿ ಕೊಟ್ಬಿಡಿ ಅನ್ನುವಂಥದ್ದು ಇದೆ. ಜೊತೆಗೆ ಭೂಮಿಯ ತಂಟೆಗೆ ಬ್ಲಡ್ ರಿಲೇಟೆಡ್ ಸಮಸ್ಯೆ ಮಾಡಕ್ ಹೋಗ್ಬೇಡಿ, ಅದರಿಂದ ಸಮಸ್ಯೆ ಆಗತ್ತೆ ಅನ್ನುವಂಥದ್ದು ಇದೆ. ಬ್ಲಡ್ ರಿಪೋರ್ಟ್ ಯಾರು ಚೇಂಜ್ ಮಾಡಿದ್ರಿ, ಸೊ ರೆಡಿ ಟು ಫೇಸ್ ಇಟ್ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ರಕ್ಷೆ ಬೇಕು, ಆಗ್ಲೇ ಹೇಳ್ದಂಗೆ ರಕ್ಷೆನ ಹಾಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಡೋರ್ ಸರಿಯಾಗಿ ಕ್ಲೋಸ್ ಮಾಡ್ಕೊಂಡು ಮಲ್ಕೊಳ್ಳಿ, ಡೋರ್ ಸರಿಯಾಗಿ ಕ್ಲೋಸ್ ಆಗ್ತಾ ಇಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಡೋರಿಗೆ ಒಂದು ಅಲಾರಾಮ್ ಸಿಸ್ಟಮ್ ಸಮಥಿಂಗ್ ಏನೋ ಸೆಕ್ಯೂರಿಟಿನ ಇಡಿ, ಡೋರಲ್ಲಿ ಬಾಗ್ಲಲ್ಲಿ ಸೆಕ್ಯೂರಿಟಿನ ಇಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಬಾಗ್ಲಿಗೆ ಸೆಕ್ಯೂರಿಟಿನ ಇಡಿ, ಮಲ್ಕೊಬೇಕಾದ್ರೆ ಎಚ್ಚರಿಕೆನ ವಹಿಸಿ, ಸರಿಯಾದ ರೀತಿಲಿ ಡೋರ್ ಕ್ಲೋಸ್ ಮಾಡಿಲ್ಲ ಅನ್ನುವಂಥದ್ದು ಕೂಡ ಇದೆ. ಮತ್ತೆ ಸುರಕ್ಷಿತ ಸ್ಥಳದಲ್ಲಿ ಇರಿ ಅನ್ನುವಂಥದ್ದು ಇದೆ. ಸುರಕ್ಷಿತ ಸ್ಥಳದಲ್ಲಿ ಇದ್ರಷ್ಟೇ ನೀವು ಒಂದಷ್ಟು ಜನರಿಗೆ ಒಳ್ಳೇದು ಮಾಡೋದು ಅಥವಾ ನಿಮ್ಮ ಜೀವನ ಎಷ್ಟು ಅಮೂಲ್ಯವಾದದ್ದು ಅದನ್ನ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದು. ಸೊ ಹಾಗಾಗಿ ಸುರಕ್ಷಿತವಾದಂಥ ಸ್ಥಳದಲ್ಲಿ ಇರಿ ಅನ್ನುವಂಥದ್ದು ಇದೆ. ಸೊ ದಯವಿಟ್ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಮತ್ತೆ ನೀವು ಮಲಗುವಂಥ ಸ್ಥಳ ಏನಿದೆ ಅದು ಸುಗಂಧ ಭರಿತವಾಗಿ ಇರೋ ಹಾಗೆ ನೋಡ್ಕೊಳ್ಳಿ, ಹೂವುಗಳಿಂದ ಇರೋ ಹಾಗೆ ನೋಡ್ಕೊಳ್ಳಿ, ಫ್ರೆಶ್ ಫ್ಲವರ್ಸ್ ಆ ಥರ ಏನಾದರೂ ಡೈಲಿ ಇಡಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಹೂಗಳಿಗೆ ಸಂಬಂಧಪಟ್ಟಂಗೆ ಮತ್ತು ವಿಶೇಷ ಜಾತಿಯ ಹೂಗಳಿಗೆ ಸಂಬಂಧಪಟ್ಟಂಗೆ, ತಾವರೆ ಪುಷ್ಪಕ್ಕೆ ಸಂಬಂಧಪಟ್ಟಂಗೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ರಾಮ ಸೀತೆಯರು ವನವಾಸಕ್ಕೆ ಹೋದಂಥ ಸ್ಥಳ ಕೂಡ ಮತ್ತೆ ಪಾಂಡವರು ವನವಾಸ ಮಾಡ್ತಿದ್ದಂಥ ಗುಹೆ ಕೂಡ ಬೆಳಕಿಗೆ ಬರುತ್ತೆ. ಅಲ್ಲಿ ವಿಶೇಷವಾದಂಥದ್ದು ಮತ್ತೆ ಬಂಗಾರಕ್ಕೆ ಸಂಬಂಧಪಟ್ಟಂಥ ಬಹಳಷ್ಟು ವಸ್ತುಗಳು ಸಿಗುತ್ತೆ ಅನ್ನುವಂಥದ್ದು ಇದೆ. ಅದೆಲ್ಲಿದೆ ಹೇಳಿ, ಹೀಗೆ ಹೋಗಿ ಎಲ್ಲ ತಗೊಂಡ್ಬಿಡ್ತೀನಿ ಅಂತಿದ್ದಾರೆ. ನೀವು ಅಲ್ಲಿಗೆ ಹೋಗಿ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅದು ತಾನಾಗೆ ಬೆಳಕಿಗೆ ಬರುತ್ತೆ. ನಿಮ್ಗೆ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಕುತ್ಕೊಂಡು ಧ್ಯಾನ ಮಾಡಿ, ನಿಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಮೆಸೇಜಸ್ ಸಿಗತ್ತೆ ಖಂಡಿತವಾಗ್ಲೂ. ಇಲ್ಲ ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಕಣ್ಮುಚ್ಚಿ ಧ್ಯಾನ ಮಾಡಿ ಏನೋ ಮೆಸೇಜಸ್ ಸಿಗತ್ತೆ ನಿಮ್ಗೆ. ಸೊ ಎಲ್ಲರ ಅಪ್ಪ ಒಬ್ರು ಇರ್ತಾರೆ, ಅವರೇ ನಮ್ಮ
ಕೃಷ್ಣಪ್ಪ ದ ಫಾದರ್ ಅಂತ ಹೇಳ್ತಿದ್ದಾರೆ. ಜೊತೆಗೆ ಎಲ್ಲಾನು ಸೃಷ್ಟಿ ಮಾಡ್ಬೇಕು ಅಂದ್ರೆ ಸೃಷ್ಟಿ ಮಾಡ್ಬೇಕು ಅಂದ್ರೆ ಸೃಷ್ಟಿಕರ್ತ ಬ್ರಹ್ಮ ಸಾಕಷ್ಟು ಸೃಷ್ಟಿ ಮಾಡಿದ್ದಾನೆ. ಸಮುದ್ರ ಮಂಥನದ ಸಮಯದಲ್ಲಿ ಆದಂಥ ರೀತಿಲಿ ಜಗತ್ತು ಮತ್ತೊಮ್ಮೆ ತಯಾರಾಗ್ತಾ ಇದೆ ಅನ್ನುವಂಥ ರೀತಿಲಿ ಇದೆ. ಯಾಕೆ ಹೇಗೆ ನಂಗೆ ಗೊತ್ತಿಲ್ಲ. ಒಟ್ನಲ್ಲಿ ಆ ಥರದ್ದೇನೋ ನಡೆಯೋದ್ರಲ್ಲಿ ಇದೆ. ನಿಜವಾಗ್ಲೂ ನಂಗೇನು ಅರ್ಥ ಆಗ್ತಿಲ್ಲ ಇವತ್ತಿನ ರೀಡಿಂಗ್ ಏನು ಹೇಳ್ತಿದ್ದೀನಿ ಅಂತ. ಬಟ್ ಮೆಸೇಜಸ್ ಮಾತ್ರ ತುಂಬಾ ಶಾಕಿಂಗ್ ಆಗಿ ಇದೆ. ಸೊ ನಿಮ್ಮ ಜೀವನದಲ್ಲಿ ಈಗ ಒಳ್ಳೇದು ಕೆಟ್ಟದ್ದು ನೀವು ಕೆಟ್ಟವ್ರನ್ನೂ ಜೊತೆಲಿ ಇಟ್ಕೊಂಡಿದ್ದೀರಾ, ಒಳ್ಳೆಯವ್ರನ್ನೂ ಜೊತೆಲಿ ಇಟ್ಕೊಂಡಿದ್ದೀರಾ. ಸೊ ಒಳ್ಳೆಯವರು ಮತ್ತೆ ಕೆಟ್ಟವರ ಮಧ್ಯ ಬಂದಿದ್ದನ್ನ ಏನೇನ್ ಹಂಚ್ಕೊಳ್ಬೇಕು ಅನ್ಕೊಂಡಿದ್ದೀರೋ ಅಥವಾ ಏನೇನು ನಿಮ್ಮದಾಗಿಸ್ಕೊಳ್ಬೇಕು ಅನ್ಕೊಂಡಿದ್ದೀರೋ ಅದರಲ್ಲಿ ಮುಂದಿನ ದಿನಗಳಲ್ಲಿ ಏನಾಗಬಹುದು ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಳ್ಳಿ. ಜೊತೆಗೆ ಮುಂದೆ ಆಗಬಹುದಾದ ಅನಾಹುತನ ತಪ್ಪಿಸ್ಲಿಕ್ಕೆ ಬೇರೆ ಏನಾದ್ರೂ ಮಾರ್ಗ ಇದ್ರೆ ಅದನ್ನ ಹುಡುಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೂಪರ್ ಸೋಲ್ ಇದೆ. ಸೊ ಲಕ್ಷ್ಮಿ ಮತ್ತೆ ಗಣೇಶನ ಆಶೀರ್ವಾದ, ಗಜಲಕ್ಷ್ಮಿ ಮತ್ತೆ ವಿಶೇಷವಾದಂಥ ರೌದ್ರ ಗಣಪತಿ ಅಥವಾ ಉಚ್ಚಿಷ್ಟ ಗಣಪತಿಯ ಆಶೀರ್ವಾದನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಮಾರ್ಗದರ್ಶನ ಇದೆ. ಯಾರು ಯಾರ ಕಡೆಗೆ ಹೋಗಬೇಕು, ಯಾರು ಯಾರಿಗೆ ಸೇರಬೇಕು ಇದನ್ನ ಬಿಟ್ಬಿಟ್ಟು ಬೇರೆ ಏನೇನೋ ತಲಹರಟೆ ಮಾಡ್ತಿರೋರಿಗೆ ತಕ್ಕ ಶಾಸ್ತಿ ಇದೆ ಅನ್ನುವಂಥದ್ದು ಇದೆ. ಮನುಷ್ಯನ ಮೆದುಳಿನ ಮೇಲೆ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಅವರ ನೆನಪುಗಳ ಜೊತೆ ಅಥವಾ ಅವರ ಜೀವನದ ಭಾವನೆಗಳ ಜೊತೆ ಆಟ ಆಡ್ತಾ ಇರೋರಿಗೆ ಒಂದಷ್ಟು ತೊಂದರೆ ಆಗಬಹುದು, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ರಿಲೇಶನ್ಶಿಪ್ ಗ್ರೋತ್ ಆಗ್ತಾ ಇದೆ, ಒಳ್ಳೆಯ ಬೆಳವಣಿಗೆ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ನರಗಳ ವಿಚಾರಕ್ಕೆ ಚೈತನ್ಯ ಬರಬೇಕು, ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಇದು ಯಾವ ವಿಚಾರಕ್ಕೆ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಐ ಆಮ್ ಜಸ್ಟ್ ಬ್ಲ್ಯಾಂಕ್ಲಿ ಗೋಯಿಂಗ್ ಆನ್ ಅಷ್ಟೇ. ಸೊ ಸರೆಂಡರ್ ಮಾಡಿ ನಿಮ್ಮ ರಿಲೇಶನ್ಶಿಪ್ಪನ್ನು ಅಥವಾ ನಿಮ್ಮ ಕರೆಂಟ್ ಲವ್ ಲೈಫನ್ನು ಡಿವೈನಿಗೆ. ಅವರು ನಿಮ್ಮ ಜೀವನಕ್ಕೆ ಯಾರು ಬರಬೇಕು ಯಾರು ಬರಬಾರ್ದು ಇದನ್ನ ಡಿಸೈಡ್ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಪಾಸ್ಟ್ ಲೈಫ್ ಎನಿಮಿ ನಿಮ್ಮ ವಿರುದ್ಧ ಒಂದಷ್ಟು ಸಂಚನ್ನ ಮಾಡಿರಬಹುದು. ಸೊ ಪ್ರೀತಿಗೋಸ್ಕರ ಯುದ್ಧನೇ ನಡೆದೋಗಿದೆ ಅಂತ ಹೇಳ್ತಾರಲ್ಲ ಆ ರೀತಿ. ಸೊ ಮುಂದಿನ ದಿನಗಳಲ್ಲಿ ಏನೋ ಒಂದು ಪ್ರೀತಿಯ ವಿಚಾರಕ್ಕೇನೆ ರಾಜ್ಯಗಳೋ ದೇಶಗಳೋ ಗೊತ್ತಿಲ್ಲ ಯುದ್ಧಕ್ಕೆ ಬೀಳ್ತವೆ ಅಂತ ವೈಬ್ ಇದೆ ನನಗೆ ಇಲ್ಲಿ. ಸೊ ನಾವೇ ಪರವಾಗಿಲ್ಲ, ನಾವು ನಮ್ಮ ಮಹಾರಾಜರು ಬೇರೆ ನಮ್ಮ ದೇಶದವ್ರನ್ನೇ ಮದುವೆ ಆದರು. ಈ ಥರ ಬೇರೆ ದೇಶದವ್ರನ್ನ ಮದುವೆ ಆಗುವಂಥದ್ದು ಆ ಥರದ್ದೇನೋ ಇದೆ ಇಲ್ಲಿ. ಸಮಥಿಂಗ್ ಏನೋ ಹಿಡನ್ ಇದೆ. ಮತ್ತೆ ವಾರಿಗೆ ಎಲ್ಲರೂ ತಯಾರಿ ಮಾಡ್ಕೊಂಡಿದ್ದಾರೆ, ವಾರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಯಾವಾಗ ಬೇಕಾದರೂ ಸಡನ್ ಆಗಿ ವಾರ್ ಡಿಕ್ಲೇರ್ ಮಾಡಬಹುದು ಅನ್ನುವಂಥದ್ದು ಇದೆ. ಪ್ರಮುಖವಾದಂಥ ವ್ಯಕ್ತಿಯ ಇಚ್ಛಾ ಮರಣದ ಸಮಯ ಬಂದಿದೆ ಅನ್ನುವಂಥದ್ದು ಇದೆ. ಸೊ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ಕೆಲವು ಕ್ಷಣಗಳು ಏನೋ ಎಲ್ಲರೂ ಶಾಕಿಗೆ ಒಳಗಾಗ್ತೀರಾ ಅನ್ನುವಂಥದ್ದು ಒಂದು ರೀತಿ. ಯಾರೋ ಒಬ್ರು ಇಲ್ಲ ಆಗ್ತಾರೆ ಅನ್ನುವಂಥ ಸುದ್ದಿನ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೆಲವು ಏನೋ ಒಂದು ದಿಗ್ಗಜರು ಇಲ್ಲ ಆಗ್ತಾರೆ ಅನ್ನುವಂಥದ್ದು. ಸಾಕಷ್ಟು ಸೀಕ್ರೆಟ್ಸ್ ಇದೆ. ಕೆಲವು ಸೀಕ್ರೆಟ್ಗಳು ಗೊತ್ತಾಗಬೇಕು. ಮತ್ತು ಗೊತ್ತಾಗೋದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಬೇಕು ಅನ್ನುವಂಥದ್ದು ಇದೆ. ನಾವು ಅಂದ್ಕೊಂಡಿದ್ದಾಗಿಲ್ಲ, ನಮ್ಮ ಯೋಗ್ಯತೆಗೆ ತಕ್ಕಂತೆ ಅರ್ಹತೆಗೆ ತಕ್ಕಂತೆ ಏನು ಸಿಕ್ಕಿಲ್ಲ, ನಾವೇನು ಅಷ್ಟೊಂದು ಕೆಟ್ಟೋರ ಅಥವಾ ನಾವು ಅಷ್ಟೊಂದು ಪಾಪಿಗಳ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ರೆ ಸೊ ಅದು ನಿಮ್ಮ ಮೂರ್ಖತನ ಅಷ್ಟೇನೆ. ಸೊ ಯಾರು ಈ ಜಗತ್ತಲ್ಲಿ ಖುಷಿಯಾಗಿರ್ತಾರೆ, ಯಾರು ಖುಷಿಯಾಗಿರಲ್ಲ. ಸೊ ಎಂಥ ದೇವಾನುದೇವತೆಗಳೇ ಶಾಪಗ್ರಸ್ತರಾಗಿ ಭೂಮಿ ಮೇಲೆ ಹುಟ್ಟಿ ಹೋಗಿದ್ದಾರೆ.
ಭಗವಂತನೇ 10 ಜನ್ಮ ಎತ್ತಿ ಪಡಬಾರ್ದು ಕಷ್ಟಪಟ್ಟು ಜೊತೆಗೆ ಆಗೋದೇ ಇಲ್ಲ ಅಂತ ಕೊನೆಗೆ ತನ್ನನ್ನು ತಾನು ಅಂತ್ಯ ಮಾಡ್ಕೊಂಡು ಹೋಗಿದ್ದಾನೆ. ಇನ್ನು ಮನುಷ್ಯರು ಯಾವ ಲೆಕ್ಕ ಅಲ್ವಾ? ಸೊ ಹಾಗೆ ಮನುಷ್ಯ ಜನ್ಮದಲ್ಲಿ ಭಗವಂತ ಇದ್ದು ಹೋಗಿರೋದ್ರಿಂದಾನೇ ಮನುಷ್ಯನ್ಗೆ ಸ್ಪಂದನಿಸೋದಕ್ಕೆ ಅಥವಾ ಸ್ಪಂದನೆ ನೀಡೋದಕ್ಕೆ ಬಹಳ ಬೇಗ ಭಗವಂತ ಎಲ್ರ ಮುಂದೆ ಕಾಣಿಸ್ಕೊಂಡು ಹೀಗೆ ತೊಂದರೆಗೀಡಾಗ್ತಾನೆ ಭಗವಂತ ಅಂತ ಅನ್ನಿಸ್ತಾ ಇದೆ. ಸೊ ಏನೋ ಒಂದು ಅಂತ್ಯ ಆಗೋದ್ರಲ್ಲಿ ಇದೆ. ಜೊತೆಗೆ ನಿಮ್ಮೆಲ್ಲರ ಪ್ರಾರ್ಥನೆಯ ಫಲವಾಗಿ ಒಂದು ಮ್ಯಾರೇಜ್ ಕೂಡ ಆಗೋದ್ರಲ್ಲಿ ಇದೆ. ಸಿಂಗಲ್ ಯಾರಿದ್ದೀರಾ ಮ್ಯಾರೇಜ್ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ಮತ್ತೆ ಯಾರೋ ಇಬ್ಬರ ಶಾಪ ಕೂಡ ವಿಮೋಚನೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಒಂದು ಎಂಡ್ ಆಗೋದ್ರಲ್ಲಿ ಇದೆ. ಒಂದು ನ್ಯೂ ಬಿಗಿನಿಂಗ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಏನೋ ಇಲ್ಲಿ ಏನೋ ಒಂಥರ ಇದೆ. ಹೇಗೆ ಅಂತ ಹೇಳಕ್ಕಾಗ್ತಾ ಇಲ್ಲ. ಬಟ್ ಏನೋ ಒಂಥರ ಇದೆ. ಏನೋ ಒಂಥರ ಅಂತ ನೋಡಿ ಹಿಂಗೆ ಟ್ರಾನ್ಸ್ಮಿಷನ್ ಆಫ್ ನಾಲೆಡ್ಜ್ ಅಂತೆ. ಬ್ರಹ್ಮದೇವರು ಏನು ಸೃಷ್ಟಿ ಮಾಡ್ತಿದ್ದಾರೆ ಇನ್ನು ಅವರಿಗೆ ಕ್ಲಾರಿಟಿ ಇಲ್ಲ. ಹೇಗಿದೆ ಇಲ್ಲಿ ಅಂದರೆ ಏನೋ ಒಂದು ಮಾಡಕ್ಕೆ ಹೋಗಿರ್ತೀವಿ ಅಡುಗೆನ, ಅದು ಏನೋ ಆಗಿ ಇನ್ನೇನೋ ಆಗಿ ಮತ್ತೇನೋ ಆಗಿರುತ್ತೆ. ಕೆಲವು ಸತಿ ಏನೋ ಒಂದು ಪೇಂಟಿಂಗ್ ಮಾಡಕ್ಕೆ ಹೋಗಿರ್ತೀವಿ, ಆ ಪೇಂಟಿಂಗ್ ನಾವು ಶುರು ಮಾಡೋದೇ ಒಂದು, ಅದು ಎಂಡ್ ಆಫ್ ದಿ ಡೇ ಆಗೋದೇ ಒಂದು. ಈ ಥರ ಏನೋ ಆಗ್ತಾ ಇದೆ. ಅಪ್ಕಮಿಂಗ್ ಡೇಸಲ್ಲಿ ನಿಮ್ಮ ಪ್ಲಾನೇ ಒಂದು, ಬಟ್ ಅದು ಹೋಗಿ ಮುಟ್ಟೋದೇ ಇನ್ನೊಂದು. ನೀವು ಎಕ್ಸಿಕ್ಯೂಟ್ ಮಾಡ್ಲಿಕ್ಕಿರೋದೇ ಒಂದು, ಬಟ್ ಫೈನಲ್ ರಿಸಲ್ಟೇ ಇನ್ನೊಂದು. ಆ ಥರ ಟ್ರಾನ್ಸ್ಮಿಷನ್ ಆಗ್ತಾ ಇದೆ. ಏನೋ ಒಂದು ಬದಲಾವಣೆ ಆಗೋದ್ರಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಒಳ್ಳೆಯದಾಗಲಿ. ಸೊ 3ರಲ್ಲಿ ಯಾವುದಾದ್ರೂ ಒಂದನ್ನ ಅಥವಾ 3 ಆಯ್ಕೆ ಮಾಡಿ. ಸೊ ನಾನು ಸಾಕಷ್ಟು ಜ್ಞಾನನ ಕೊಟ್ಟಿದ್ದೀನಿ, ಅದನ್ನ ನೀನು ಸರಿಯಾದ ರೀತಿಯಲ್ಲಿ ಪಡ್ಕೊಂಡು ಪ್ರಪಂಚಕ್ಕೆ ಒಳ್ಳೇದು ಮಾಡು ಅಂತ ತಾಯಿ ಹೇಳ್ತಾ ಇದ್ದಾಳೆ. ಸೊ ಕಂಪ್ಲೀಟ್ ನಾಲೆಡ್ಜ್, ಪೂರ್ಣವಾಗಿ ಜ್ಞಾನನ ಪಡ್ಕೋ. ಅರ್ಧಂಬರ್ಧ ಮಡಕೆ ಅಥವಾ ಅರ್ಧ ತುಂಬಿರೋ ಮಡಕೆ ತುಂಬ ಶಬ್ದ ಮಾಡುತ್ತೆ. ಹಾಗಾಗಿ ಪೂರ್ತಿಯಾಗಿ ಜ್ಞಾನನ ಪಡ್ಕೋ ಅನ್ನುವಂಥದ್ದು. ನನ್ನ ಕೈನ ಕಟ್ಟಾಕಿ ನೀನು ಹೇಗೆ ಪರಿಪೂರ್ಣ ಆಗೋದಕ್ಕೆ ಸಾಧ್ಯ ಅನ್ನುವಂಥದ್ದು ಇದೆ. ತಾಯಿನ ಬಿಡುಗಡೆ ಮಾಡೋದ್ರಷ್ಟೇ ನಿಮಗೆ ಸಂಪೂರ್ಣ ಜ್ಞಾನ ಬರೋದು, ಇಲ್ಲ ಅಂದರೆ ನಿಮ್ಗೆ ಯಾವುದೇ ಜ್ಞಾನ ಬರೋದಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ತಾಯಿಯ ಶಕ್ತಿನ ಕಿತ್ಕೊಂಡು ನಿಮಗೆ ಅಧಿಕಾರ ಖಂಡಿತವಾಗ್ಲೂ ಸಿಗೋದಿಲ್ಲ. ತಾಯಿ ಶಕ್ತಿನ ಅವಹೇಳನ ಮಾಡಿ, ತಾಯಿನ ವಿಕಾರ ಮಾಡಿ, ಕುರೂಪ ಮಾಡಿದವರು ರೆಡಿಯಾಗಿರಿ. ನಿಮ್ಮ ದೇಹ, ನಿಮ್ಮ ಮನಸ್ಸು ಎಲ್ಲವೂ ಕೂಡ ವಿಕಾರ ಆಗುತ್ತೆ. ಮತ್ತೆ ಯಾರ್ಯಾರು ತೊಂದರೆ ಅನುಭವಿಸ್ತಾ ಇದ್ದೀರಾ, ಸರ್ಕಾರ ಉರುಳುತ್ತೆ ಅಂತ ಕೇಳಿಸ್ತಾ ಇದೆ ಇಲ್ಲಿ. ಸೊ ಎಸ್, ಸರ್ಕಾರ ಉರುಳುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಪೂರ್ತಿಯಾಗಿ ಜ್ಞಾನನ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಎಡಗಾಲಿನ ಪಾದಕ್ಕೆ ತೊಂದರೆ ಆಗತ್ತೆ. ಸೊ ನಿಮ್ಮ ಕೈಗಳನ್ನ ಕಟ್ಟಾಕಿದ್ದಾರೆ, ನಿಮ್ಮ ಕುಲದೇವತೆನ ಕಟ್ಟಾಕಿದ್ದಾರೆ, ರಿಮೂವ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಎಸ್, ಬದಲಾವಣೆ ಬರ್ತಾ ಇದೆ. ಹೇಗೆ ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ ಹೇಳೋದಕ್ಕೆ ಆಗೋದಿಲ್ಲ. ಸೊ ರೆಡಿಯಾಗಿರಿ. ಪುಂಖಾನುಪುಂಖವಾಗಿ ಕಥೆಗಳು ಹಬ್ಬುತ್ತೆ ನಿಮ್ಮ ಬಗ್ಗೆ, ನಿಮ್ಮ ಪ್ರೇಮದ ಬಗ್ಗೆ, ನಿಮ್ಮ ವಿದ್ಯೆಯ ಬಗ್ಗೆ ಅನ್ನುವಂಥದ್ದು ಇದೆ. ಒಂದು ಗಾದೆ ನನಗಿಲ್ಲಿ ನೆನಪು ಬರ್ತಿದೆ, ಇವತ್ತೇನಾಗಿದೆಯೋ ಗೊತ್ತಿಲ್ಲ. ಕೃಷ್ಣ ಇವತ್ತು ನಾಟಿ ಕೃಷ್ಣ ಕೂತಿರಂಗೆ ಅನ್ನಿಸ್ತಾ ಇದೆ ರೀಡಿಂಗಲ್ಲಿ. ಹದ್ದು ಬಂದು ಹೊಡ್ಕೊಂಡೋಯ್ತು, ಗಿಡುಗ ಬಂದು ಎತ್ಕೊಂಡೋಯ್ತು ಅಂತ ಗಾದೆ ಹೇಳ್ತಾರಲ್ಲ. ಸೊ ಹಾಗೆ ಯಾರ್ಯಾರೋ ಕಾಯ್ತಾ ಇದ್ದಿದ್ದು, ಯಾರ್ಯಾರೋ ಹೊಂಚಾಕಿದ್ದನ್ನ ಸುಮ್ಮನೆ ಹಿಂಗೆ ಬಂದು ಹಾಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಅನ್ನುವಂಥದ್ದು ಇದೆ. ಸೊ ನೋಡೋಣ, ಮೇ ಬಿ ನಿಮಗೂ ಅವರು ಇಷ್ಟ ಆಗಬಹುದು ಅನ್ನುವಂಥದ್ದು ಇದೆ. ಸೊ ಏನೋ ಒಂದು ಸಸ್ಪೆನ್ಸ್ ಇದೆ ಇಲ್ಲಿ, ಎಸ್ಪೆಷಲಿ ನಿಮ್ಮ ಲವ್ ವಿಚಾರಕ್ಕೆ ಆಗಿರಬಹುದು, ಅಥವಾ ಮದುವೆ ವಿಚಾರಕ್ಕೆ ಆಗಿರಬಹುದು, ಅಥವಾ ಸಮಥಿಂಗ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇರಬಹುದು. ಸಮಥಿಂಗ್ ಏನೋ ಒಂದು ಹಿಡನ್ ಇದೆ ಇಲ್ಲಿ. ನೋಡೋಣ ಯಾವಾಗಿದು ಸರಿ ಹೋಗ್ಬಹುದು ಅಂತ. ಯಾರಿಗೋ ಬೆಳ್ಳಿ ಗೆಜ್ಜೆ
ತಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇದೆ. ಬ್ಯಾಂಗಲ್ಸ್ ಕೂಡ ತಗೊಳ್ಳುವಂಥ ಸಾಧ್ಯತೆಗಳು ಇದೆ. ಸೊ ಮುಂದಿನ ನಿಮ್ಮ ಮನೆ ಎಲ್ಲಿರುತ್ತೆ, ಯಾವ ಕಡೆ ಪ್ರಯಾಣ ಮಾಡ್ತೀವಿ ಅನ್ನುವಂಥ ಕುತೂಹಲ ಇರೋರಿಗೆ ಸಮಥಿಂಗ್ ನದಿ, ಆ, ಗುಡ್ಡಗಾಡು, ಬೆಟ್ಟಗಾಡು ಪ್ರದೇಶಗಳು, ಆ ಥರ ಒಂದು ರೀತಿ ಭೂಮಿಯಲ್ಲಿನ ಸ್ವರ್ಗ ಆ ರೀತಿಲಿ ಇದೆ. ಟೀ ಎಸ್ಟೇಟ್, ಕಾಫಿ ಎಸ್ಟೇಟ್ ಎಲ್ಲ ಇರುತ್ತಲ್ಲ, ಆ ಥರ ಜಾಗಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ಪ್ರಕೃತಿಯ ಮಡಿಲಲ್ಲಿ. ಒಳ್ಳೇದಾಗ್ಲಿ. ಮೂರನೇದು, ಎಷ್ಟು ಸತಿ ಹೇಳಿದ್ರು ಹೋಗ್ತಾ ಇಲ್ಲ, ಯಾಕೆ ಹೋಗ್ತಾ ಇಲ್ಲ, ಹೋಗಿ ಅನ್ನುವಂಥದ್ದು ಇದೆ. ಸೊ ಹೋಗ್ಬಿಟ್ಟು ಬನ್ನಿ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ನಿಮಗೆ ನಂಬಿಕೆ ಇಲ್ಲ ಅಂತ ಅನ್ಸುತ್ತೆ, ಬಟ್ ಚಿಂತೆ ಬೇಡ, ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಹೋದವರು ವಾಪಸ್ ಬರೋದಕ್ಕಾಗೋದಿಲ್ಲ, ಬಟ್ ಉಳ್ದಿರೋರ್ನ ಉಳಿಸ್ಕೊಬೋದಲ್ವಾ, ಯಾರಿಗೆ ಹುಷಾರಿಲ್ಲ ಅವ್ರನ್ನ ಪಡ್ಕೊಳ್ಬಹುದಲ್ವಾ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾರಿಗೋ ಅನಾರೋಗ್ಯ ಆಗಿದೆ, ಅದಕ್ಕೆ ಪರಿಹಾರ ಯಾವುದೋ ಒಂದು ದೇವಾಲಯಕ್ಕೆ ಹೋಗಿ ನಿಮ್ಮ ಹರಕೆ ಬಾಕಿ ಉಳಿದಿರೋದು ತೀರ್ಸ್ಕೊಂಬರ್ಬೇಕಾಗಿದೆ, ಅದನ್ನ ತೀರ್ಸ್ಕೊಂಬನ್ನಿ ಅನ್ನುವಂಥದ್ದು ಇದೆ. ಮತ್ತೆ ಯಾವುದೋ ಒಂದು ಕಾಯಿಲೆಗೆ ಔಷಧಿ ತಾಳೆಗರಿಯ ರಹಸ್ಯದಲ್ಲಿ ಬರೆದಿಟ್ಟಿದೆ. ಸೊ ಅದಕ್ಕೆ ಬರ್ದಿರೋದು ಉತ್ತರ ಸಿಗತ್ತೆ, ನೀವು ಹುಡುಕಿ ಅನ್ನುವಂಥದ್ದು ಇದೆ. ಮೇ ಬಿ ಯಾವುದೋ ರಾಜರ ಮಹಲಿನಲ್ಲಿ ಅದು ಇರಬಹುದು, ವಿಶೇಷವಾದಂಥ ಕೊಠಡಿಲಿ ಅದು ಇದೆ ಅನ್ನುವಂಥದ್ದು ಇದೆ. ಮತ್ತೆ ಯಾವುದೋ ಮಹಲಿನಲ್ಲಿ ಶಿಲಾಶಾಸನ, ಅಂದ್ರೆ ಮೇಲ್ಗಡೆ ನಮ್ದು ರೂಫ್ ಹಾಕಿರ್ತೀವಲ್ಲ, ಅಂದ್ರೆ ಏನ್ ಹೇಳ್ತೀವಿ, ಮೋಲ್ಡ್ ಹಾಕಿದಾಗ ಆ ಸೈಡಲ್ಲಿ ಎಲ್ಲ ಕಲ್ಲೆಲ್ಲ ಕೊಟ್ಟಿರ್ತೀವಲ್ಲ ಆಗಿನ ಕಾಲದಲ್ಲಿ, ಈಗ ಗ್ಲಾಸು ಬೇರೆ ಬೇರೆ ಎಲ್ಲ ಇದೆ. ಅಲ್ಲಿ ಏನೋ ಮಹತ್ತರವಾದಂಥ ಭಾರತ ದೇಶಕ್ಕೆ ಸಂಬಂಧಪಟ್ಟಂತ ಮಾಹಿತಿನ ಕೆತ್ತನೆ ಮಾಡಿ ಇಟ್ಟಿದ್ದಾರೆ, ಬರ್ದಿಟ್ಟಿದ್ದಾರೆ. ಅದು ಬೆಳಕಿಗೆ ಬರುತ್ತೆ, ಬರಬೇಕು ಅದು ಬೆಳಕಿಗೆ. ಅದರಿಂದ ಮುಂದಿನ ದಿನಗಳಲ್ಲಿ ಸಾಕಷ್ಟು ಬದಲಾವಣೆ ಮತ್ತೆ ರಹಸ್ಯಗಳ ಬದಲಾವಣೆ ಮತ್ತೆ ಸಹಾಯ ಎಲ್ಲವೂ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನಾಗದೇವತೆಯ ಆಶೀರ್ವಾದ ಪಡ್ಕೊಳ್ಳಿ. ನಿಮ್ಮ ದೇಹದ ಮೇಲೆ ಏನು ಪ್ರಯೋಗಗಳು ಇದೆ ಅದೆಲ್ಲವೂ ಭಿನ್ನ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಗರ್ಭರಕ್ಷಾ ಹಾಕೊಳ್ಳಿ, ಇಲ್ಲಾಂದ್ರೆ ಹೊಕ್ಕಳಿಗೆ ಸಂಬಂಧಪಟ್ಟಂಗೆ ಸಮಸ್ಯೆ ಆಗ್ತಾ ಇದೆ, ಅದನ್ನ ಸರಿಪಡಿಸ್ಕೊಳ್ಳಿ, ತೂಕ ಇಳಿಸ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂಚೂರು ರಾಹು ಕೇತು ಶಾಂತಿ ಮಾಡಿಸ್ಕೊಂಡ್ರು ಕೂಡ ನಿಮಗೆ ಹೆಚ್ಚಿನ ಅನುಕೂಲಗಳು ಆಗುತ್ತೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ, ಅರ್ಥ ಆದ್ರೆ ಜೈ ಶ್ರೀ ಕೃಷ್ಣ ಅಂತ ಬರೀರಿ, ಇಲ್ಲ ಅಂದ್ರೆ ಸುಮ್ಮನಾಗ್ಬಿಡಿ. ಕಾಮೆಂಟಲ್ಲಿ ಬರೀಲಿಲ್ಲ ಅಂದ್ರೆ ನಾನು ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಯಾರಿಗೂ ಅರ್ಥ ಆಗಿಲ್ಲ ಅಂತ. ಇನ್ನ ಅರ್ಥ ಆಗಿಲ್ಲ ಅನ್ನೋರಿಗೆ ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಗಮನನ ಕೊಡಿ. ಸೊ ಸಡನ್ ಆಗಿ ಮ್ಯಾರೇಜ್ ಆಗುವಂಥದ್ದು ಅಥವಾ ನ್ಯೂ ಪರ್ಸನ್ ಬರುವಂಥದ್ದು ಕೂಡ ಇದೆ. ನಿಮ್ಮ ಹರಕೆ ತೀರ್ಸಿದ್ರೆ ನೀವು ಆರೋಗ್ಯವಂತರಾಗ್ತೀರಾ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಅಲ್ಲಿ ಯಾರಿಗೆ ಪ್ರಾಬ್ಲಮ್ ಇದೆ ಅದೆಲ್ಲ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಓವರ್ ಆಲ್ ಒಂದು ನ್ಯೂ ಕ್ರಿಯೇಷನ್ ಬರೋದ್ರಲ್ಲಿ ಇದೆ, ವೇಟ್ ಮಾಡಿ. ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿ ಇರ್ಲಿ ಅಂತ ಹಾರೈಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಾಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮಯೂರ ದೇವರು ಕೂಡ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಟೇಕ್ ಕೇರ್, ಬಾಯ್, ನಮಸ್ತೆ. The Shrivak Devi Tarot channel is so glad to see you again. Thank you for watching our tarot card readings today.